ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋ ಬಂದು ನಮ್ಮ ಚಾಮರಾಜನಗರ ಏನು ಸೀರೀಸ್ ಇದೆ ಆ ಸೀರೀಸ್ಗೆ ಸೇರಿದಂಥ ವಿಡಿಯೋ. ಬಟ್ ಈ ವಿಡಿಯೋಗಳು ಕೆಲವು ಮಿಸ್ ಆಗಿಬಿಟ್ಟಿತ್ತು, ಹಾಗಾಗಿ ಒಂದು ಕೊನೆಯ ಎಪಿಸೋಡ್ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಮೋಸ್ಟ್ಲಿ ನೀವು ಸತೀಶನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿರ್ತೀರ, ಅದರಲ್ಲಿ ಇದೆಲ್ಲ ಮಿಸ್ ಆಗಿಲ್ಲ, ಫುಲ್ ನೀಟಾಗಿ ಕವರ್ ಆಗಿದೆ. ಸೊ ನಾವು ಏನು ನಮ್ಮ ಲಾಸ್ಟ್ ಕ್ಯಾಂಪಿಂಗ್ ಇತ್ತಲ್ವ, ಆ ಕ್ಯಾಂಪಿಂಗ್ ಎಲ್ಲ ಟೆಂಟ್ ಎಲ್ಲ ತಗೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ ನಾವು ಸೀದಾ ನಮ್ಮ ಅಪ್ಪು ಅವರ ಅಜ್ಜಿ ಮನೆ ನೋಡಬೇಕು ಅಂಥೇಳಿ. ಸೊ ಹಾಗಾಗಿ ದೊಡ್ಡ ಮನೆ ನೋಡಿಕೊಂಡು ಅಲ್ಲಿಂದ ಅಪ್ಪು ಅವರ ಅಜ್ಜಿ ಮನೆ ನೋಡಿಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು ನಮಗೆ ಅಲ್ಲಿರೋಕ್ಕೆ. ಒಂಥರ ಏನೋ ಒಂದು ಪಾಸಿಟಿವ್ ಎನರ್ಜಿ ಇತ್ತು ಆ ಚಿಕ್ಕ ಮನೆಯಲ್ಲಿ, ಅವರ ಅಜ್ಜಿ ಮನೆಯಲ್ಲಿರೋದಕ್ಕೆ. ಸೊ ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಜರ್ನಿ ಏನು ಕಂಟಿನ್ಯೂ ಆಯಿತು ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಚಾಮರಾಜನಗರದ ಕೊನೆಯ ವಿಡಿಯೋ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಮ ಫೀಡ್ಬ್ಯಾಕ್ ಸಜೆಷನ್ನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇದು ಅಡುಗೆ ಮನೆ, ಬಚ್ಚಲು ಅಡುಗೆ ಮನೆ. ಇಲ್ಲಿ ಇದು ಹಳೆ ಬಾಗಿಲು ಇದೆ ಅಂತ ಅಲ್ವಾ? ಇದು ಬಾಗಿಲು ಹಳೆ ಬಾಗಿಲಿದೆ. ಅದು ಒಲೆ ಅಲ್ಲ, ಇದು ಸೌದೆ ಒಲೆ ಇದೆ. ಏನು ಮಡಗಿದ್ರು ಯಾರು ಬರಲ್ಲ, ಇಟ್ಗಿಟ್ಟು ಬಂದಿದ್ರೆ ಅವ್ರು ಬಂದ್ರೆ 10 ನಿಮಿಷ ಪೂಜೆ ಮಕ್ಕಳು ಬರ್ತಾರೆ. ರಾಘವೇಂದ್ರ 7 hours later. ಸೊ ನಾವು ಎಲ್ಲಿದ್ದೀವಿ ಅಂದರೆ, ಈ ಏನು ಎಂಟ್ರೆನ್ಸ್ ಇದೆಯಲ್ಲ ನಮ್ಮ ಟೈಗರ್ ರಿಸರ್ವ್ಗೆ, ಎಂಟ್ರೆನ್ಸ್ ಹತ್ರ ಆ್ಯಕ್ಚುಲಿ ನಮಗೆ ಬಿಡಲಿಲ್ಲ. ಸೊ ಟೈಮ್ ಆಗೋಗಿಲ್ಲ, ಜಸ್ಟ್ 5 ನಿಮಿಷ ಲೇಟ್ ಆಗಿತ್ತು. 5 ನಿಮಿಷ ಲೇಟ್ ಆಗಿದ್ದಕ್ಕೆ ನಮ್ಗೆ ಒಳಗಡೆ ಬಿಡಲಿಲ್ಲ. ಹಾಗಾಗಿ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಇನ್ನು ಎಲ್ಲಿ ಸ್ಟೇ ಆಗೋಣ ಏನು ಅಂತ ಯೋಚನೆ ಮಾಡ್ತಾಯಿದ್ವಿ. ಸೊ ಫೈನಲ್ ಆಗಿ ಇದು ಒಂದು ದೇವಸ್ಥಾನ ಇದೆ. ಇಲ್ಲಿ ದೇವಸ್ಥಾನ ಮುಂದೆ ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂ ಇದೆ ನೋಡಿ, ಫುಲ್ ಇದು ಕಂಪ್ಲೀಟ್ ಕೆರೆ. ಓಕೆನಾ? ಸೊ ಕೆರೆ, ಇಲ್ಲಿ ಕೆರೆ ಎದುರುಗಡೆ ದೇವಸ್ಥಾನ. ಆ್ಯಕ್ಚುಲಿ ದೇವಸ್ಥಾನ, ಪೆಟ್ರೋಲ್ ಬಂಕು ಸೇಫೆಸ್ಟ್ ಪ್ಲೇಸು ಕ್ಯಾಂಪಿಂಗ್ ಹಾಕೊಳ್ಳೋಕ್ಕೆ. ಸೊ ಬಟ್ ಬೆಳಗ್ಗೆ ಜಲ್ದಿ ಎದ್ದು ಹೋಗೋದ್ರಿಂದ ಕ್ಯಾಂಪು ಸೆಟಪ್ ಆಗ್ತಾಯಿಲ್ಲ. ಹಾಗೆ ಕಾರಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಇಲ್ಲಿಂದ ಸೀದಾ ಅದೇನಿದೆ ಟೈಗರ್ ರಿಸರ್ವ್ ಫಾರೆಸ್ಟ್ ಎಂಟರ್ ಆಗಿ ಅಲ್ಲಿಂದ ಸೀದಾ ಬ್ಯಾಂಗ್ಳೂರಿಗೆ ಹೋಗ್ತೀವಿ. ಸೊ ಇವಾಗ ಊಟದ್ದು ನೋಡ್ತೀವಿ, ಆದರೆ ಇಲ್ಲೇ ಪ್ರಿಪೇರ್ ಮಾಡೋಣ ಅಂತ. ಇಲ್ಲ ಅಂತೇಳಿದ್ರೆ ಆ್ಯಸ್ ಯೂಶುವಲ್ ಹೋಟೆಲ್ ಹೋಗ್ಬಿಟ್ಟು ತಿನ್ಕೊಂಬರ್ತೀವಿ. ಇಲ್ಲ ಅಂದರೆ ಆಲ್ರೆಡಿ ಇದೆ ಐಟಮ್ಸ್ ಎಲ್ಲ. ಸೊ ನೋಡ್ತೀವಿ, ಆದರೆ ಇಲ್ಲೇ ಪ್ರಿಪೇರ್ ಮಾಡಿಕೊಂಡು ತಿನ್ಕೊಂಡು ಮಲಗಿ ಬೆಳಗ್ಗೆ ಎದ್ದು ಹೊರಡ್ತೀವಿ. ಓಕೆ, ಸೊ ನೋಡೋಣ ಇನ್ನು ಏನೇನು ನಿಮಗೆ ತೋರ್ಸೋಕ್ಕಾಗುತ್ತೆ ಅದನ್ನು ತೋರಿಸ್ತೀನಿ. ಬಟ್ ಈ ವ್ಯೂ ಮಾತ್ರ ಇದೆಯಲ್ಲ, ಫಂಟ್ಯಾಸ್ಟಿಕ್ ವ್ಯೂ. ಓಕೆನಾ? ನೋಡಿ, ಚಂದ್ರನ ಕಿರಣ ಹಿಂಗೆ ನೀರಲ್ಲಿ ಇಷ್ಟು ಚೆನ್ನಾಗಿ ಕಾಣ್ತಿದೆ. ಆಮೇಲೆ ಇಲ್ಲಿ ಸನ್ರೈಸ್ ಕೂಡ ಆಗುತ್ತಂತೆ. ಸನ್ರೈಸ್ ಆಯಿತು ಅಂದರೆ ಬೆಟ್ಟದ ಒಳ್ಳೆ ವ್ಯೂ ಸಿಗುತ್ತೆ. ಬೆಳಗ್ಗೆ ನಾನು ನಿಮ್ಗೆ ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಸೊ ಇದೇ ಪೊಸಿಷನಲ್ಲಿ ಏನಾದರೂ ಸನ್ರೈಸ್ ಆಯಿತು ಅಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ನೋಡಬೇಕು ಯಾವ ಕಡೆ ಸನ್ರೈಸ್ ಆಗುತ್ತೆ ಅಂತ ನೋಡ್ಕೊಂಡು ಇಲ್ಲಿಂದ ಹೊರಡೋಣಂತೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭೋದಯ. ಓಕೆ, ಸೊ ಇದು ನಮ್ಮ ಡೇ 5. ಆ್ಯಕ್ಚುಲಿ ಡೇ 4 ಸಂಜೆಗೆ ಎಂಡ್ ಆಗಬೇಕಾಗಿತ್ತು. ಡೇ 4 ನಾವು ಬೆಂಗಳೂರು ತಲುಪಬೇಕಾಗಿತ್ತು ಮಧ್ಯರಾತ್ರಿಯಲ್ಲಿ. ಬಟ್ ನಿನ್ನೆ ಅದು ಏನು ಟೈಗರ್ ರಿಸರ್ವ್ ಒಳಗಡೆ ಎಂಟ್ರಿ ಸಿಗಲಿಲ್ಲ ನಮಗೆ. ಜಸ್ಟ್ 5 ನಿಮಿಷ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು, ಹಾಗಾಗಿ ಒಳಗಡೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಇನ್ನೇನು ಮಾಡೋದು ಅಂತ ನಾವು ಥಿಂಕ್ ಮಾಡಿದಾಗ ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಉಳ್ಕೋಬೋದು ಅಂತ ಪ್ಲ್ಯಾನ್ ಕೇಳಿದ್ವಿ ನಾವು. ಇಲ್ಲಾದರೂ ದೇವಸ್ಥಾನ ಇದೆಯಾ ಉಳ್ಕೊಳ್ಳೋಕ್ಕೆ ಆ ಥರ ಅಂತ. ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲಿ ಉಳ್ಕೋಬೋದು ಅಂದರು. ಬಂದ ಮೇಲೆ ಅಂತೂ ನಮಗೆ ತುಂಬ ಖುಷಿ ಆಯಿತು. ಸಕ್ಕತ್ತಾಗಿರೋ ಸೀನ್ ಸಿಕ್ತು. ನೀವು ಲಾಸ್ಟ್ ವಿಡಿಯೋ ನೋಡಿರ್ಬೋದು. ರಾತ್ರಿ ಮಾರ್ನಿಂಗ್ ನೋಡಿ ಒಳ್ಳೆ ಸನ್ರೈಸ್ ಸಿಗ್ತಾ ಇರೋವಂಥ ಜಾಗ. ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ ನೇಚರ್ದು. ಅಲ್ಲಿ ಯಾವುದೋ ಒಂದು ಮಿಸ್ ಆಯಿತು ಅಂತ ಬೇಜಾರು ಮಾಡ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟಾಗಿ ನೋಡಿದಾಗ ಈ ರೀತಿ ಒಂದು ಒಳ್ಳೆ ವ್ಯೂಸ್ ಇರೋವಂಥ ಜಾಗ ಸಿಕ್ತು. ಸೊ ಹಾಗಾಗಿ ರಾತ್ರಿಗೆ ಏನು ಅಡುಗೆ ಪ್ಲ್ಯಾನ್ಸ್ ಏನೂ ಇಟ್ಕೊಳ್ಳೋಕೆ ಹೋಗಲಿಲ್ಲ. ಮತ್ತು ಯಾಕೆಂದರೆ ಬೆಳಗ್ಗೆ ಜಲ್ದಿ ಎದ್ದು ಹೊರಡಬೇಕು. ಮತ್ತು ಯಾಕೆಂದರೆ ಸೆಟಪ್ ಮಾಡೋಕ್ಕೆಲ್ಲ 1 ಅವರ್ ಬೇಕು. ಟೆಂಟ್ ಹಾಕಿ ಕುಕ್ಕಿಂಗ್ ಮಾಡಿ ಇದು ಮಾಡೋಕ್ಕೆ ಒಂದು 2 ಅವರ್ಸ್ ಆಗಿಬಿಡುತ್ತೆ. ಅದೇ ರೀತಿ ಮಾರ್ನಿಂಗು ಮತ್ತೆ ಎಲ್ಲ ಟೆಂಟ್ ತೆಗೆದು ಪ್ಯಾಕ್ ಮಾಡಿಕೊಂಡು ಎಲ್ಲ ಮಾಡೋಕ್ಕೂ ಮತ್ತೆ ಒಂದು 2 ಅವರ್ ಆಗುತ್ತೆ. ಹೊರಡೋಕ್ಕೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಕುಕ್ಕಿಂಗ್ ಆಗಲಿ ಬೇರೆ ಏನೂ ಪ್ರೋಗ್ರಾಮ್ ಇಟ್ಕೊಂಡು ಮೊಬೈಲ್ ಬ್ಯಾಟ್ರಿ ಲೋ ಸ್ವಿಚ್ ಆಫ್ ಆಗೋಯಿತು ಮಾತಾಡ್ತಾ ರೆಕಾರ್ಡ್ ಮಾಡಬೇಕಾದ್ರೆ. ಎಲ್ಲಿ ಸ್ಟಾಪ್ ಮಾಡಿದೆ ಅಂತ ನೆನಪು ಬರುತ್ತಲ್ಲ. ಫೈನ್, ಓಕೆ.
ಸೊ ಈಗ ಅದೇ ನೈಟು ಸ್ವಲ್ಪ ಕುಕ್ಕಿಂಗ್ ಏನು ಪ್ಲ್ಯಾನ್ಸ್ ಇರಲಿಲ್ಲ, ಎಲ್ಲ ಲೇಟ್ ಆಗಿದೆ ಟೆಂಟ್ ಹಾಕಿ ತೆಗಿಯೋದು ಅಂತ ಹೇಳ್ಬಿಟ್ಟು ಹಾಗೆ ಜಸ್ಟ್ ಇಲ್ಲಿ ಒಂದು ಹೋಟ್ಲಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಬಂದ್ವಿ. ಊಟ ಮಾಡಿಕೊಂಡು ಬಂದು ಮಲಗಿದ್ವಿ. ನೈಟು ಫುಲ್ ಪಿಚ್ ಡಾರ್ಕ್ ಇತ್ತು. ಬೆಳಿಗ್ಗೆ ಎದ್ದಿದ್ದೀವಿ ಈಗ ಸನ್ರೈಸ್ ನೋಡೋದಕ್ಕೋಸ್ಕರ. ನಾನು ಆಲ್ರೆಡಿ ಟೈಮ್ ಲ್ಯಾಪ್ಸಾಗಿ ಸೆಟ್ ಮಾಡಿದ್ದೀನಿ. ಒಳ್ಳೆ ಕಲರ್ಸ್ ಕಾಣ್ತಾಯಿತ್ತು. ಆಮೇಲೆ ನೋಡಿದರೆ ಮಿಸ್ಟ್ ಕವರ್ ಆಗಿಬಿಟ್ಟಿದೆ, ಏನು ಇಷ್ಟೇ ಅಲ್ಲ. ಸೊ ಸನ್ರೈಸಿನ ಡಿಸಪಾಯಿಂಟ್ಮೆಂಟ್ ಕಾಡ್ತಾ ಇದೆ. ಎಲ್ಲ ಹೋಯ್ತಲ್ಲಪ್ಪ ಸನ್ರೈಸ್ ಸಿಗುತ್ತೆ ಅಂದ್ಕೊಂಡ್ವಿ, ಬಟ್ ಸನ್ರೈಸ್ ಸಿಗೋದು ಇಲ್ಲ ಅನಿಸುತ್ತೆ. ಸೊ ಏನೇನು ಮಾಡೋದು ಸರ್, ನಡೀರಿ ಇವಾಗ ಹೊರಡೋಣಂತೆ. ಹಾಗೆ ಕಾಡೋಲ್ಗಳಿಂದ ಹೋಗಿ ಇನ್ನು BR ಹಿಲ್ಸ್ ನಂದು 3 ಲೊಕೇಶನ್ ಪೆಂಡಿಂಗ್ ಇದೆ ಕವರ್ ಮಾಡೋದು. ಲೊಕೇಶನ್ಸ್ ಎಲ್ಲ ಕಂಪ್ಲೀಟ್ ಸತೀಶ್ ಅಣ್ಣನ ಚಾನಲಲ್ಲಿರುತ್ತೆ, ನೀವು ಚೆಕ್ ಮಾಡ್ಬೋದು. ಹೀಗೆ ಸಪೋರ್ಟ್ ಮಾಡಿ. ಯೂನಿಕಾಗಿ ಏನಾದರೂ ಒಂದು ಕಾನ್ಸೆಪ್ಟ್ ನಿಮ್ಮ ಮೈಂಡಲ್ಲಿ ಹೊಡಿತಾ ಇದ್ದರೆ ಈಗ ಮಾಡ್ಬೋದು, ಇದು ಈ ರೀತಿ ಇದ್ದರೆ ಚೆನ್ನಾಗಿರೋದು ಅಂದರೆ ದಯವಿಟ್ಟು ತಿಳಿಸ್ಕೊಡಿ. ಇನ್ಸ್ಟಾಗ್ರಾಮ್ ಪೇಜು ಕ್ಯಾಂಪಿಂಗ್ ಕನ್ನಡಿಗ, ಹಾಗೆ ಯೂಟ್ಯೂಬ್ ಪೇಜ್ ಕೂಡ ಕ್ಯಾಂಪಿಂಗ್ ಕನ್ನಡಿಗ. ಎರಡರಲ್ಲೂ ಸುಖ ನೀವು ನನಗೆ ಸಜೆಷನ್ಸ್ ಕೊಡ್ಬೋದು. ಖಂಡಿತವಾಗೂ ನಿಮ್ಮ ಸಜೆಷನ್ನ ನಾನು ತೊಗೊಂಡು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಹೊರಡೋಣ. ಅಣ್ಣ ಯಾಕೋ ಸೂರ್ಯ ನಮ್ಗೆ ತೋರಿಸ್ತಲ್ಲ ಮುಖನ, ಅದು ಬೆಡ್ಶೀಟ್ ಹಾಕೋ ಮಲ್ಕೊಬಿಟ್ಟಿರ್ಬೇಕು. ಆಮೇಲೆ ಎದ್ದಿದ್ದಾನೆ ಬಟ್ ಮುಖ ಮುಚ್ಕೊಬಿಟ್ಟಿದ್ದಾನೆ ಸೂರ್ಯ. ನಾವು ಹೊರಡೋಣ ಅಂತಲ್ಲ ಮಾಡ್ಕೊಂಡು ಬಿಳಿರಂಗನ ಬೆಟ್ಟ, ಕೇಗುಡಿ, ಬಿಳಿರಂಗನ ಬೆಟ್ಟ, ಆಮೇಲೆ ಯಳಂದೂರು ದೇವಾಲಯ, ಓಕೆ ಬೆಂಗಳೂರು ಬಿದ್ದುಬಿಡೋದು ರಪ್ಪ ಅಂತ 1 ಗಂಟೆ ಒಳಗೆ ಹೋಗ್ಬಿಡೋದು. ಓಕೆ. ಸೊ ನಡೀರಿ ಈಗ ಬೆಂಗಳೂರು ಕಡೆ ಹೊರಡೋಣಂತೆ. ಹಂದಿಗಳು ನೋಡಿ ಇಲ್ಲಿ ಓಡಾಡ್ತಾವೆ. ಮುಂದೆ ಹಂದಿಗಳ ಇಲ್ಲಿ ಮನೆ ಹತ್ರ ಓಡಾಡ್ತಾ ನಾಯಿಗಳು ಓಡಾಡ್ದಂಗೆ. ವಾವ್, ಏನು ಸಕ್ಕತ್ತಾಗಿದೆ ಅದು ನೋಡಿ ಇಲ್ಲಿ ಎಲ್ಲ ಇಲ್ಲಿ ಉಳ್ಕೊಳಕ್ ಬಂದಿರೋರು. ಇದೊಂಥರ ಸ್ಟೇ ಆಗಿರೋರು ಇಲ್ಲಿ ರೆಸಾರ್ಟ್ ಇದ್ದಂಗೆ ಇದು. ಚೆನ್ನಾಗಿದೆ ಇವೆಲ್ಲ ರೆಸಾರ್ಟ್ ರೂಮ್ಸು. ಹೌದು.